ಬೈದ್ಯನಾಥ್ ಜ್ಯೋತಿರ್ಲಿಂಗದಲ್ಲಿ ಸ್ಪರ್ಶ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ಹೊಂಟಿದ್ದು ವೆಸ್ಟ್ ಬೆಂಗಾಲ್ಗೆ. ಬೆಳಿಗ್ಗೆ 11:00ವರೆಗೆ ನನ್ನ ಟ್ರೈನು ಜಸೀದಿ ರೈಲ್ವೆ ಸ್ಟೇಷನ್ ಇಂದ ಅಸಾನ್ಸೋಲ್ ರೈಲ್ವೆ ಸ್ಟೇಷನ್ ಇತ್ತು. ಅಲ್ಲಿ ಇಳಿದ ತಕ್ಷಣ ಫುಲ್ ಮಳೆ ಇತ್ತು ಗೈಸ್. ಆಮೇಲೆ ನಾನು ಒಂದು ರೆಸ್ಟೋರೆಂಟ್ ನೋಡಿಟ್ಟಿದ್ದೆ, ಅಲ್ಲಿ ಊಟ ಮಾಡೋಣ ಅಂತ. ಅದು ಕಸ್ತೂರಿ ರೆಸ್ಟೋರೆಂಟ್ ಅಂತ. ಅಲ್ಲಿ ಹೋದೆ. ಅಲ್ಲಿ ಹೋಗಿ ನಾನು ಒಂದು ಬೆಂಗಾಲಿ ಥಾಲಿ ಆರ್ಡರ್ ಮಾಡಿದೆ. ಅದಾದ್ಮೇಲೆ ಅಲ್ಲೇ ಹತ್ರ ಇರುವ ಗ್ಯಾಲಕ್ಸಿ ಮಾಲಿಗೆ ಹೋದೆ. ಅದಾದ್ಮೇಲೆ ನಾನು ಹೊಂಟೆ ಬಸ್ ಪಿಕಪ್ ಪಾಯಿಂಟ್ ಇರೋದಾಗಿತ್ತು ಹೋಟೆಲ್ ಅಸಾನ್ಸೋಲ್ ಇಂಟರ್ನ್ಯಾಷನಲ್ ಅಲ್ಲಿ. ನಾ ತುಂಬಾ ಬೇಗ ಹೋಗಿ ಮುಟ್ಬಿಟ್ಟಿದ್ದೆ ಗೈಸ್. ಅದಾದ್ಮೇಲೆ ನಾನು ಏನ್ ಮಾಡಿದೆ, ಆ ಹೋಟೆಲ್ ಅಸಾನ್ಸೋಲ್ ಇಂಟರ್ನ್ಯಾಷನಲ್ಗೆ ಹೋಗಿ ಅವ್ರ ಹತ್ರ ಕೇಳಿದೆ, ನಾನು ಇಲ್ಲಿ ವೇಟ್ ಮಾಡ್ಬೋದಾ, ನನ್ನ ಬಸ್ 7 ಗಂಟೆಗಿದೆ. ಆಮೇಲೆ ಅವ್ರಂದ್ರು ಯಾ ಶೋರ್. ಅವ್ರದ್ದು ಲಾಂಚ್ ಅಲ್ಲಿ ವೇಟ್ ಮಾಡಿ ನನ್ನ ಬಸ್ ಬಂತು. ಬಸ್ ಹತ್ತಿ ಗ್ರೀನ್ ಲೈನ್ ಬಸ್ ಇತ್ತು, ಅಲ್ಲಿ ಅವರು ಸ್ನಾಕ್ಸ್ ಕೂಡ ಕೊಟ್ಟಿದ್ರು ಗೈಸ್. ತುಂಬಾ ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಬೆಳಗ್ಗೆ ಪೂರಿ ರೀಚ್ ಆದೆ. ರಥ ಆಲ್ರೆಡಿ ದೇವಸ್ಥಾನಕ್ಕೆ ಬಂದು ಮುಟ್ಟಿತ್ತು, ರಿಟರ್ನ್ ಆಗೋಗಿತ್ತು. ಆದ್ರೂನು ತುಂಬಾ ರಶ್ ಇತ್ತು. ಆಟೋದವರೆಲ್ಲ 800 ರುಪೀಸ್ ಚಾರ್ಜ್ ಮಾಡ್ತಾ ಇದ್ರು. ನನ್ನ ಹೋಟೆಲ್ ಆಕ್ಚುಲಿ ಟೆಂಪಲ್ ಹತ್ರ ಇತ್ತು, ಯಾಕೆಂದ್ರೆ ಅಲ್ಲಿ ಮೇಡಮ್ ಫುಲ್ ಬ್ಲಾಕ್ ಆಗಿದೆ, ನಾವು ಸುತ್ಕೊಂಡು ಹೋಗ್ಬೇಕು ಅಂತ. ಅದಾದ್ಮೇಲೆ ಒಬ್ಬೊಂದು ಸ್ಕೂಟಿ ಅವನಂದ, ಮೇಡಮ್ ನಾನ್ ನಿಮ್ಗೆ ಹೋಟೆಲ್ ಹತ್ರನೇ ಬಿಡ್ತೀನಿ, 400 ರುಪೀಸ್ ಅಂತ ಅಂದ. ಐ ವಾಸ್ ಲೈಕ್ ಓಕೆ ಭಯ್ಯ. ಅವನು ಹೆಂಗೆಗೋ ಮಾಡಿ ಫುಲ್ ಸುತ್ತಾಕ್ದ 2 ಸತಿ ಐ ವಾಸ್ ಅಬೌಟ್ ಟು ಗೆಟ್ ಹಿಟ್. ಹೆಂಗೆಂಗೋ ಮಾಡಿ ಆಫ್ಟರ್ ಲೈಕ್ 25 ಮಿನಿಟ್ಸ್ ಅವನು ನನ್ಗೆ ಹೋಟೆಲ್ ಎದುರಿಗೆ ತಂದು ಬಿಟ್ಟ. ಆಮೇಲೆ ನಾನು ಚೆಕ್ ಇನ್ ಮಾಡ್ಕೊಂಡು ಪಟ ರೆಡಿ ಆಗಿ ಡೈರೆಕ್ಟ್ ದರ್ಶನಕ್ಕೆ ಹೋದೆ ಗೈಸ್. ಬೆಳಿಗ್ಗೆ ಅಷ್ಟೊಂದು, ನಿಜ ಹೇಳ್ಬೇಕು ಅಂದ್ರೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಆಮೇಲೆ ದರ್ಶನ ಮುಗಿಸ್ಕೊಂಡು ನಾನು ಬಂದೆ ವಾಪಸ್ ರೂಮಿಗೆ. ಮೊಬೈಲ್ ಎಲ್ಲ ಇಟ್ಟು ಐ ವೆಂಟ್ ಟು ದ ಟೆಂಪಲ್ ಕೂಡ ಓಪನ್ ಇತ್ತು. ಸೊ ನಾನು ಟೆಂಪಲ್ ಅನ್ನು ದರ್ಶನ ಮಾಡ್ಕೊಂಡು ಬಂದೆ. ಅಲ್ಲೇ ಹತ್ರದಲ್ಲಿ ಒಂದು ಹೋಟೆಲ್ ಇತ್ತು, ಅಲ್ಲಿ ಊಟ ಮಾಡಿದೆ. ಊಟ ವಾಸ್ ಓಕೆ ಅಂತ ಹೇಳ್ಬೋದು. ಸಂಜೆ ಹೋಗ್ತೀನಿ ನಾನು ಚಾಟ್ಸ್ ತಿನ್ಲಿಕ್ಕೆ, ಮತ್ತೆ ವಿಟ್ನೆಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ಜಗನ್ನಾಥ್ ಪುರಿ. ಫಾಲೋ ಫಾರ್ ಪಾರ್ಟ್ 4.